ನಮಸ್ತೆ ಸದಾ ವತ್ಸಲೆ ಸಹಾನುಕಂಪೆ ಯಾರೋ ಹೇಳ್ತಿದ್ದಾರೆ. ಮನಿ ಪ್ರೇಮ ಸಂದೇಶ. ಪ್ರೇ ಟು ಗಾಡ್ ದಟ್ ಐ ವಾಂಟ್ ಯು ಬ್ಯಾಕ್. ನೀನು ನನಗೆ ವಾಪಸ್ ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ. ನೆಗೆಟಿವ್ ವೈಬ್ ಬರ್ತಿದೆ ನಿನ್ನ ಕಡೆಯಿಂದ, ಯಾಕೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ತುಂಬ ಸುಂದರವಾಗಿದೆಯಾ, ನಿನ್ನ ಆಲೋಚನೆಗಳು ಕೂಡ ಸುಂದರವಾಗಿದೆ, ನಿನ್ನ ಮೈಂಡ್ ಕೂಡ ಸುಂದರವಾಗಿದೆ, ನಿನ್ನ ಪಿಕ್ಚರ್ ಕೂಡ ಸುಂದರವಾಗಿದೆ, ಎಲ್ಲೆಲ್ಲೂ ಸೌಂದರ್ಯನೇ ಹರಡಿದೆ. ಸೊ ಹಾಗಾಗಿ ನಿನ್ನ ಸೌಂದರ್ಯ ನನ್ನ ತಲೆ ತುಂಬ ತುಂಬ್ಕೊಂಬಿಟ್ಟಿದೆ. ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತೀಯ, ನನ್ನ ತಲೆಯಿಂದ ನೀನು ಹೊರಗೆ ಹೋಗ್ತಾ ಇಲ್ಲ, ಏನು ಮಾಡಲಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಸೊ ನಾನು ನಿನ್ನನ್ನು ಮಿಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹಗಲುಗನಸು ಕಾಣ್ತಾ ಇದ್ದೀನಿ ನಿನ್ನ ಬಗ್ಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಹಾಡುಗಳು ನಿಮ್ಮನ್ನೇ ನೆನಪಿಗೆ ತರ್ತಿದೆಯಂತೆ. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ ಎಲ್ಲಿರುವೆ ಅಂತ. ಸೊ ನಿಮ್ಮ ವಾಯ್ಸನ್ನು ಕೇಳೋಕ್ಕೋಸ್ಕರ ಸಾಯ್ತಾ ಇದ್ದೀನಿ ನಾನು ಅಂತಿದ್ದಾರೆ. ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್. ತುಂಬ ಭಯ ಆಗ್ತಿದೆ ನನಗೆ ನೀನು ಅಂದರೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಅಫ್ರೈಡ್ ಆಫ್ ಯು. ಓಕೆ, ಸೊ ಐ ಆಮ್ ಎ ಪ್ಲೇಯರ್. ಅವರೊಬ್ಬ ಆಟಗಾರ ಅಂತೆ. ಇಂಥ ಆಟಗಾರರ ಸಂಘ ನಿಮ್ಗೆ ಯಾಕೆ ಬೇಕು? ಅಲ್ಪರ ಸಂಘ ಅಭಿಮಾನ ಭಂಗ. ಸೊ ಐ ಮಿಸ್ ಯು ಟೆರಿಬಲಿ. ನಿಮ್ಮನ್ನು ಮಿಸ್ ಮಾಡ್ತಿದ್ದಾರಂತೆ. ತುಂಬ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾರೋ ಹೇಳ್ತಿದ್ದಾರೆ, ತುಂಬ ಮಿಸ್ ಮಾಡಬೇಡಿ, ಮಿಸ್ಸಸ್ ಆಗಿಬಿಡ್ತೀರ ಅಂತ. ಸೊ ನಿಮ್ಮನ್ನು ಯಾರು ಮಿಸ್ ಮಾಡ್ತಾ ಇಲ್ಲ. ಸೊ ಅಂಥ ಚಾನ್ಸ್ ನಿಮಗಿಲ್ಲ. ಹಾಗಾಗಿ ಅಂಥ ಆಸೆನೆಲ್ಲ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಐ ಟ್ರೈ ಟು ಕಾಪಿ ಯು. ತುಂಬ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಕಾಪಿ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನೇ. ಸೊ ಟೀ ಮಾಡೋಕ್ಕೆ ಸಾಧ್ಯ ಆದರೆ ಟೀ ಮಾಡ್ಕೊಳ್ಳಿ. ಸೊ ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಪ್ರೀತಿ ಅಂದರೆ ಭಯ, ನಿನ್ನ ಪ್ರೀತಿ ನನಗೆ ಭಯ ತರಿಸಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವರು ನಿಮ್ಮ ಬಗ್ಗೆ ಕವನಗಳನ್ನ ಗೀಚಿದ್ದಾರೆ. ಸೊ ಗೊತ್ತಿಲ್ಲ, ತುಂಬ ಕೆಟ್ಟದಾಗಿ ಕವನ ಬರೆದಿದ್ದಾರೆ ಯಾರೋ ಇಲ್ಲಿ, ಅದರ ಎನರ್ಜಿ ಚೆನ್ನಾಗಿಲ್ಲ. ಜೊತೆಗೆ ಸೊ ನೀನು ಯಾವತ್ತೂ ನನಗೆ ಸಿಗೋದಿಲ್ಲ, ಔಟ್ ಆಫ್ ಮೈ ಲೀಗ್ ಅಂತ ಕೆಲವ್ರಿಗೆ ಅನ್ನಿಸ್ತಿದೆ. ಸುಮ್ಮನೆ ಏನು ಹೇಳ್ತೀರಾ, ಸೀರಿಯಸ್ ಆಗಿ ರೀಡಿಂಗ್ ಮಾಡಿ ಅಂತ ಯಾರೋ ಹೇಳ್ತಿದ್ದಾರೆ. ಸೀರಿಯಸ್ ಆಗಿ ಆಂಬುಲೆನ್ಸ್ ಬಂದುಬಿಡುತ್ತೆ, ಬೇಡ ಸುಮ್ಮನಿರಿ. ಸೊ ಐ ಹ್ಯಾವ್ ಕ್ರೇಜಿ ಕ್ರಶ್ ಆನ್ ಯು ಅಂತ ಹೇಳ್ತಿದ್ದಾರೆ. ಸೊ ಕ್ರಶ್ ಇದೆಯಂತೆ ನಿಮ್ಮ ಮೇಲೆ ಕ್ರೇಜಿಯಾಗಿ. ಸೊ ದೈಹಿಕವಾಗಿ ತುಂಬ ಫ್ಯಾಂಟಸಿ ಇದೆ ನಿಮ್ಮ ಮೇಲೆ ನನಗೆ ಅಂತ ಹೇಳ್ತಿದ್ದಾರೆ. ಸೊ ಬೇರೆ ರಿಲೇಷನ್ಶಿಪ್ಪಲ್ಲಿ ಇದನ್ನೇ ಕರೆಂಟ್ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಬೇರೆ ಕಡೆ ಇದೆ ನಂದು ಅಂತ ಹೇಳ್ತಾ ಇದ್ದಾರೆ. ತುಂಬ ಡಿಪ್ರೆಷನಲ್ಲಿ ಇದ್ದೀನಿ ನಿನ್ನಿಂದ ನಾನು ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಯು ಔಟ್ ಆಫ್ ಮೈ ಲೈಫ್. ಓಕೆ, ಸೊ ನನ್ನ ಜೀವನದಿಂದ ನೀನು ಹೊರಗೆ ಹೋಗಬೇಕು ಅಂತ ಬಯಸ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಟೆಕ್ಸ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ನನಗೆ ಮಾಡೋಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಫೋನ್ ಮಾಡಬೇಕು, ಕರಿಬೇಕು, ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ. ಐ ಮಿಸ್ ಯುವರ್ ಟಚಸ್ ಅಂತ ಹೇಳ್ತಿದ್ದಾರೆ. ಸೊ ಹೆಲ್ಪ್ಲೆಸ್ ಆಗಿದ್ದೀನಿ, ಏನು ಮಾಡಲಿ, ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ಚೀಟ್ ಮಾಡಿದ್ದೀನಿ ನಾನು ಅಂತ ಕೆಲವ್ರು ಹೇಳಿದ್ರೆ, ನೀನು ಕೂಡ ತುಂಬ ಚೀಟಿಂಗ್ ಮಾಡಿದ್ಯಾ, ನನಗೆ ನಿನಗೆ ಕ್ಷಮೆ ಇಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ. ಸೊ ನಿಮ್ಮನ್ನು ಸೋಲ್ಮೇಟ್ ಥರ ನೋಡ್ತಾರಂತೆ ಕೆಲವರು, ನಿಮ್ಮಿಂದ ಡಿಸಪಾಯಿಂಟ್ ಆಗಿದ್ದಾರಂತೆ ಕೆಲವರು. ಫ್ಯಾಮಿಲಿ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಓಕೆ ಅಂದಿದ್ದಾರೆ. ನೆಕ್ಸ್ಟ್ ಮ್ಯಾರೇಜೇನೆ ನಮ್ಮದು ಅಂತ ಯಾರೋ ಹೇಳ್ತಿದ್ದಾರೆ. ಜೊತೆಗೆ ನಿನ್ನ ಮುಖನ ಯಾವತ್ತೂ ನಾನು ನೋಡೋದಿಲ್ಲ ಇನ್ನು ಅಂತ ಯಾರೋ ಹೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ ಮಾತ್ರ ನೋಡ್ಕೊಳ್ತೀನಿ ಅಂತ ಯಾರೋ ಹೇಳ್ತಾ ಇದ್ದಾರೆ. ಸೊ ನಾನು ನಿನ್ನನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟೆ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ, ನೀನು ನನ್ನ ಶತ್ರು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೀನು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಿಕ್ಸೆಡ್ ಎನರ್ಜಿ ಇದೆ. ಓಕೆ, ಇಬ್ಬರ ಎನರ್ಜಿನೂ ಇದೆ. ಐ ಡಂಪ್ಡ್ ಯು ಅಂತ ಇದೆ. ಐ ಅಬ್ಸೆಸ್ಡ್ ಓವರ್ ವಿತ್ ಯು. ಐ ಆಮ್ ಇನ್ ಪೇನ್. ಸೊ ಐ ಆಸ್ಕ್ ಆ್ಯಂಡ್ ಟೆಲ್ ಮೈ ಫ್ರೆಂಡ್ಸ್ ಅಬೌಟ್ ಯು. ಸೊ ಅವ್ರ ಫ್ರೆಂಡ್ಸ್ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಮಾಹಿತಿ ತಿಳ್ಕೊಳ್ತಿದ್ದಾರಂತೆ.
ಸೊ ಗಿವ್ ಅಪ್ ಮಾಡಿಬಿಟ್ಟಿದ್ದೀನಿ, ಲೈಫಿಂದ ದೂರ ಇರ್ತೀನಿ, ನಿನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ನೀನು ಸುಳ್ಳು ಹೇಳ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಇದೆ. ಕೆಲವ್ರಿಗೆ ನಿಮ್ಮ ಸ್ಥಾನಕ್ಕೆ ಯಾರನ್ನೂ ಕೊಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ಆದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಂದು ಹೆಲ್ದಿ ರಿಲೇಷನ್ಶಿಪ್ ಅಲ್ಲ, ಹಾಗಾಗಿ ದೂರ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮಲ್ಗೋಕ್ಕಿಂತ ಮುಂಚೆ ನೀನೇ ನೆನಪಿಗೆ ಬರ್ತೀಯ ಅಂತ ಹೇಳ್ತಿದ್ದಾರೆ. ಸೊ ನಿದ್ದೆ ಬರ್ತಿಲ್ಲ ನಿನ್ನಿಂದ ಅಂತ ಹೇಳ್ತಿದ್ದಾರೆ. ಯು ಆರ್ ಡ್ಯಾಮ್ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಓವರ್ ವಿತ್ ಯು. ಸೊ ಐ ಗಾಸಿಪ್ ಅಬೌಟ್ ಬಿಹೈಂಡ್ ಯುವರ್ ಬ್ಯಾಕ್. ಸೊ ನಿಮ್ಮ ಬೆನ್ನ ಹಿಂದೆ ಅವರು ನಿಮ್ಮ ಬಗ್ಗೆ ಸಾಕಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಕೆಲವರಿಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಐ ಆಮ್ ಟ್ರೈಯಿಂಗ್ ಟು ಮ್ಯಾನಿಫೆಸ್ಟ್ ಯು. ಐ ಆಮ್ ಸ್ಲೀಪಿಂಗ್ ವಿತ್ ಸಮ್ಮನ್ ಎಲ್ಸ್. ಐ ಆಮ್ ಟೂ ಅಶೇಮ್ಡ್ ಟು ಫೇಸ್ ಯು. I cannot let you go. I hate you. I appreciate you behind your back. I am falling out of love with you. I have ego problem. I have feelings for you. I want to take a revenge. I am deeply in love with you. Why did you break my heart? I am not in love with you. I cherish our memories. I want to marry you. I feel sorry for you. I am falling in love with you. So I am jealous to see you with someone else. I cannot share you. Okay. So I have wall around my heart, and since it was a last broken. So ಒಂದು ಗೋಡೆ ಕಟ್ಕೊಂಡ್ಬಿಟ್ಟಿದ್ದಾರೆ, ತಡೆಗೋಡೆನ. ಅದನ್ನು ಬೀಳ್ಸೋಕ್ಕೆ ಕಷ್ಟ ಆಗ್ತಿದೆ ಅವರಿಗೆ ಹೃದಯದಲ್ಲಿ. ಐ ವಿಶ್ ಯು ವುಡ್ ವಾಂಟ್ ಟು ಮೀ. ನಿಮಗೆ ಅವ್ರು ಬೇಡ ಅಂದಮೇಲೆ ಅದಕ್ಕೆ ಅವ್ರು ನಿಮ್ಮಿಂದ ದೂರ ಹೋಗಿರೋದು ಅಂತ ಹೇಳ್ತಿದ್ದಾರೆ. ಹಗಲ್ಗನಸು ಕಾಣ್ತಿದ್ದಾರಂತೆ. ಐ ಮಿಸ್ ಯುವರ್ ಸ್ಮೆಲ್. ಓಕೆ, ತುಂಬ ಕೋಪ ಇದೆ, ನಾನೊಬ್ಬ ರಾಕ್ಷಸ, ದೂರ ಇರು ಅಂತ ಹೇಳ್ತಿದ್ದಾರೆ. ಅಥವಾ ರಾಕ್ಷಸಿ ದೂರ ಇರು ಅಂತ ಕೂಡ ಆಗಿರಬಹುದು. ತುಂಬ ರೆಸ್ಪೆಕ್ಟ್ ಇದೆ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ಐ ಕ್ರೈ ಓವರ್ ಯು. ಓಕೆ, ಸೊ ತುಂಬ ಅಳ್ತಾ ಇದ್ದಾರಂತೆ. ಸೊ ಐ ಟ್ರೈಡ್ ಫರ್ಗೆಟಿಂಗ್ ಯು ಬಟ್ ಐ ಕೆನಾಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಐ ಹ್ಯಾವ್ ಸೇವ್ಡ್ ಯುವರ್ ಫೋಟೋಸ್ ಆನ್ ಮೈ ಫೋನ್. ಅವ್ರ ಫೋನಲ್ಲಿ ನಿಮ್ಮ ಫೋಟೋಸ್ನ ಶೇಖರಿಸಿ ಇಟ್ಟಿದ್ದಾರಂತೆ, ಸೇವ್ ಮಾಡಿ, ಸ್ಟೋರ್ ಮಾಡಿ. ಇದಿಷ್ಟು ನಿಮ್ಮ ಪ್ರೇಮಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಥರ್ಡ್ ಪಾರ್ಟಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಎಕ್ಸ್, ವಾಟ್ ಎವರ್ ರಿಲೇಷನ್ಶಿಪ್ ಯು ಹ್ಯಾವ್, ಯಾರನ್ನು ಮಿಸ್ ಮಾಡ್ತಿದ್ದೀರೋ ಸಾರಿ, ಅವರ ಎನರ್ಜಿ ಇದು. ಇಷ್ಟ ಆದರೆ ಅವ್ರನ್ನ ಇಷ್ಟ ಬಂದಷ್ಟು ಬೈಕೊಳ್ಳಿ, ಹೊಗಳ್ಕೊಳ್ಳಿ, ಫೋನ್ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಸೊ ಅವರ ನೇಮ್ನ ಮಾತ್ರ ಮನಸ್ಸಿಂದ ತೆಗೆದು ಹಾಕ್ಬಿಡಿ, ಆ ಎನರ್ಜಿ ಬೇಡ ಅಂದರೆ. ಆವಾಗ ಅದು ಬೆಟರ್ ಆಗಿರುತ್ತೆ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.